ಕರ್ನಾಟಕ ರಾಜ್ಯದಲ್ಲಿ ನಾವು ಎಲ್ಲ ಜನ್ಮ ಪಡೆದಂಥ ರೈತರು ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾದಂಥ ರೈತರುಗಳು ಸುಖವಾಗಿದ್ರೆ ನಾವೆಲ್ಲ ಸುಖವಾಗಿ. ಮಳೆ ಬೆಳೆ ಒಂದು ಹಂತದಲ್ಲಿ ಆಗ್ತಾ ಇದೆ. ದೊಡ್ಡ ಮಟ್ಟದ ಮಳೆ ಇಲ್ಲ, ಆದ್ರೂ ಹೊರಗಡೆಯಿಂದ ನಮಗೆ ಕನೆಕ್ಟಿವಿಟಿ ನೀರು ಕೂಡ ಸಿಗ್ತಾ ಇದೆ. ರೈತರೆಲ್ಲ ಸುಖ ಸಂತೋಷದಿಂದ ಇರಬೇಕು. ಮಕ್ಕಳುಗಳಿಗೆ ಎಲ್ಲ ಒಳ್ಳೆ ಎಜುಕೇಶನ್ ಕೊಡಬೇಕು. ಯಾಕೆಂದರೆ ಈಗ ರೈತರ ಜೀವನನೇ ಮಾಡೋದಕ್ಕೆ ಕಷ್ಟ ಇದೆ. ಅದ್ರ ಜೊತೆಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು. ಅವ್ರಿಗೇನಾದರೂ ಒಂದು ಮುಂದಿನ ದಾರಿಗಳು, ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಈ ಥರ ಇದನ್ನು ಕೊಡಬೇಕಾಗ್ತದೆ. ಹಿಂದೆ ಇದ್ದಷ್ಟು ಆಸ್ತಿನೂ ಇವಾಗ ಸದ್ಯಕ್ಕಿಲ್ಲ. ಪಾಪ್ಯುಲೇಷನ್ ಹೆಚ್ಚಿರೋದ್ರಿಂದ ಲ್ಯಾಂಡ್ ಡಿವೈಡ್ ಆಗಿದೆ. ನಮ್ಮ ಇಡೀ ಜಿಲ್ಲೆಯಲ್ಲಿ ನಾನು ಸರ್ವೆ ಮಾಡಿಸಿದೆ. ನಾನು ಉಸ್ತುವಾರಿ ಸಚಿವನಾಗಿದ್ದಾಗ ಕೇವಲ 20 ಎಕರೆ ಇರೋರು ಒಂದು 25 ಜನ ಇದ್ದಾರೆ ಇಡೀ ಜಿಲ್ಲೆ. ಅದರಿಂದ ಮಕ್ಕಳುಗಳಿಗೆ ಎಜುಕೇಶನ್ ಕೊಡೋದು, ಆಮೇಲೆ ಇದ್ರ ಜೊತೆಗೆ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಮರಣ ಅತಿ ಹೆಚ್ಚು ಬಹುಮತದಿಂದ ಗೆದ್ದಿದ್ದಾರೆ. ನಮ್ಮೆಲ್ಲರಿಗೂ ಒಂದು ಸರ್ಟಿಫಿಕೇಟ್ ಸಿಗ್ತಾರೆ. ನಾವು 7 ಜನ ಏನು ಕ್ಯಾಂಡಿಡೇಟ್ಗಳಾಗಿದ್ದು ಬಿಜೆಪಿಯಿಂದ ನಮ್ಮ ಮಂಡ್ಯ ಜಿಲ್ಲೆ. ಅದೇನಾದರೂ ಮೊದಲಾಗಿತ್ತು. ಕಾಂಗ್ರೆಸ್ಸು ಇದನ್ನ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಅಲಯನ್ಸ್ ಆಗಿ JDS ಮತ್ತು ಬಿಜೆಪಿ ಅಲಯನ್ಸ್ ಆಗಿದ್ರೆ ಸರ್ಕಾರನೇ ನಾವು ತಿಂತಾ ಇತ್ತು. ಮುಂದೆ ಬರುವಂಥ ದಿನಗಳಲ್ಲಿ ನಾವು ಬಿಜೆಪಿಯವರು JDS ಅವರು ಅಲಯನ್ಸ್ ಆಗಿ ZP ಮುಂದೆ ಬರುವ ಬೇರೆ ಅದರಲ್ಲೆಲ್ಲ ಸೇರಿಸ್ಕೊಂಡು ಹಂಚ್ಕೊಂಡು ರಾಜಕಾರಣ ಮಾಡಬೇಕಾಗಿ ಕುಮಾರಣ್ಣನು ಬಿಜೆಪಿಯನ್ನು ಒಪ್ಕೊಂಡು ಮತ್ತು ಬಿಜೆಪಿ ಬಗ್ಗೆ ಅವ್ರಿಗೆ ಇದ್ದ ಭಾವನೆಗಳು ಈಗ ಚೇಂಜಸ್ ಆಗಿದೆ. ನಾವೇ ನೋಡ್ತಾ ಇದ್ದೀವಿ. ಅವ್ರಿಗೆ ಉತ್ತಮವಾದ ಅವರು ಯಾರು ಇಂಥ ದೊಡ್ಡ ಒಂದು ಇದು ಸಿಗ್ತದೆ ಅಂತಲೇ ಅವರು ಆಸೆಯನ್ನು ಇಟ್ಕೊಂಡಿರಲಿಲ್ಲ ಅಂತ ಕೆಲವು ಕಡೆ ಹೇಳಿದ್ದಾರೆ. ಅವ್ರಿಗೆ ಉತ್ತಮವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು JDS ಮತ್ತು ಬಿಜೆಪಿಯಿಂದ ಬರುತ್ತೆ. ಎಲ್ಲಿಂದ ಹಣ ಬರುತ್ತೆ? ರೆವಿನ್ಯೂ ನಮಗೆ ಮೆಜಾರಿಟಿ ಸ್ಯಾಲರಿ ಮತ್ತು ನಮ್ಮ ಗೌರ್ಮೆಂಟ್ ಈಗ ಒಂದು 10,000 ಕೋಟಿ ಹೆಚ್ಚು. ಆಮೇಲೆ ಯೋಜನೆಗಳನ್ನು ಕೊಟ್ಟು ಕ್ಯಾಲ್ಕುಲೇಷನ್ ಇರಬೇಕಿತ್ತು. ಕ್ಯಾಲ್ಕುಲೇಷನ್ ಇಲ್ಲದೇನೆ ಅವರು ಸರ್ಕಾರ ತರಬೇಕು ಅನ್ನೋದಕ್ಕೋಸ್ಕರ ಏನೇನೋ ಅಲೌನ್ಸ್ ಮಾಡೋದು. ಈಗ ಅವ್ರಿಗೆ ಕಷ್ಟ ಆಗ್ತಾ ಇದೆ. ಅವ್ರಿಗೆ ಕಷ್ಟ ಆಗಬೇಕು. ನಮ್ಮ ದೇಶದ ಭವಿಷ್ಯ ಅವ್ರಿಗೆ ಅವಕಾಶ ಕೊಡಲೇಬೇಕು. ನಾವು ಏನ್ ನಡೀತಾ ಇದೆ ಅನ್ನೋದನ್ನ ಅವ್ರು ತಿಳ್ಕೊಬೇಕಾಗ್ತದೆ. ಅವ್ರನ್ನು ತಿಳ್ಕೊಬೇಕು. ಮುಂದೆ ರಾಜಕಾರಣಿ ಆಗ್ಬೇಕಾ, ನಾನು ಬಿಸ್ನೆಸ್ ಮೇನ್ ಆಗ್ಬೇಕಾ, ಇದಾಗ್ಬೇಕಾ, ನಾನು ಡಾಕ್ಟರ್ ಆಗ್ಬೇಕಾ ಅನ್ನೋದು ತೀರ್ಮಾನಕ್ಕೆ ಬರ್ಬೇಕಲ್ಲ. ಅದನ್ನು ಇಂಟ್ರೆಸ್ಟ್ ಇರಬೇಕು. ಸಬ್ಜೆಕ್ಟ್ ಇರುತ್ತೆ ಎಷ್ಟೋ ಮಕ್ಕಳು. ಬೇಕು ಮಕ್ಕಳು ಪ್ರತಿಯೊಂದು. ಇವಾಗ ನಾವು ಮೊದಲಿದ್ದಕ್ಕೂ ಇವಾಗ ವ್ಯತ್ಯಾಸ ಇದೆ ಮೇಡಮ್. ನಾವೇನಾದ್ರೂ ಮನೇಲಿ ಮಾಡ್ತಾ ಇದ್ರು ಮಕ್ಳಿಗೆ ಹೇಳ್ಬಾರ್ದು ಅನ್ನೋದೊಂದಿತ್ತು. ಈಗ ಮಕ್ಕಳು ಹುಚ್ಚು ಮಾಡಬಾರ್ದು ಅನ್ನೋದೊಂದು. ಎಲ್ಲರಿಗೂ ನಾನು ಅಭಿನಂದನೆ. ಇಷ್ಟು ಪ್ರೀತಿ ವಿಶ್ವಾಸದಿಂದ ನಿಂತ್ಕೊಂಡು ನಮಗೆ ಒಂದು ಶುಭಾಶಯ ಹೇಳ್ತಾ ಇರೋದು ಅದು ನನ್ನ ಭಾಗ್ಯ, ನನ್ನ ಅದೃಷ್ಟ. ಸಚಿವರಾಗಿ 5 ಖಾತೆಗಳ ಸಚಿವರಾಗಿ ಒಂದು ಉತ್ತಮ ಸೇವೆಯನ್ನು ಸಲ್ಲಿಸಿದಂಥ ನಾರಾಯಣಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು. ತಾಲೂಕಿನಲ್ಲೇ ಆಧುನಿಕ ಭಗೀರಥ ಅಂತಲೇ ಅವ್ರನ್ನ ಭಾವಿಸಿದೆ ನಮ್ಮ ತಾಲೂಕಿನ ಜನತೆ. ಯಾಕೆಂದರೆ ನಮ್ಮ ತಾಲೂಕಿಗೆ ಹೇಮಾವತಿಯಿಂದ ನೀರು ಹರಿದ್ರೂ ಕೂಡ ಸುಮಾರು 3 ಹೋಬಳಿ ಇರಿಗೇಷನಿಂದ ವಂಚಿತರಾಗಿತ್ತು. ಅಂಥ ಸಂದರ್ಭದಲ್ಲಿ ಸುಮಾರು ಒಂದು ಸತ್ಯವಾಚಳ್ಳಿ ಹೋಬಳಿಗೆ 215 ಕೋಟಿ, ಇದು ಬೂಪನಕೆರೆ ಮತ್ತು ಸೇಲ್ನೆರೆ ಹೋಬಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಸುಮಾರು 265 ಕೋಟಿ ಅನುದಾನಗಳನ್ನು ತಂದು ಇವತ್ತೇನು ಇಡೀ ಯಾರ್ಪೇಟೆ ಜನತೆನೇ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದೆ. ಕಾರಣ ಏನ 3 ಹೋಬಳಿಲಿ ನೀರಾವರಿ ಸೌಲಭ್ಯದಿಂದನೇ ವಂಚಿತರಾಗಿ ಹೋಗ್ತಾ ಇದೀವಿ. ಇವತ್ತು ಎಲ್ಲ ಕೆರೆಗಳನ್ನು ತುಂಬಿಸುವಂತ ಇಡೀ ತಾಲೂಕಿನ ಜನತೆ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ
ಆ ಮಹಾಜನತೆ ಪರವಾಗಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಅವ್ರಿಗೆ ಇನ್ನೂ ಹೆಚ್ಚು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಆರೋಗ್ಯ ಅವ್ರಿಗೆ ಬೇಕು. ಯಾಕೆಂದ್ರೆ ಮತ್ತೆ ಅವರು ಈ ತಾಲೂಕಿಗೆ ಸೇವೆ ಸಲ್ಲಿಸುವಂಥದ್ದು ಖಂಡಿತ ನೆರವೇರ್ತದೆ. ಯಾಕೆಂದ್ರೆ ಜನರ ತಾಲೂಕಿನ ಅಪೇಕ್ಷೆ ಅವ್ರಿಗೆ ಮತ್ತೆ ಅಧಿಕಾರ ಸಿಗುವಂಥದ್ದು ಆಸೆ ಪ್ರತಿಯೊಬ್ಬರಲ್ಲೂ ಇದೆ. ಯಾಕೆಂದ್ರೆ ಸುಮಾರು 1800 ಕೋಟಿಗೂ ಅಧಿಕವಾದಂಥ ಹಣವನ್ನ ಈ ತಾಲೂಕಿಗೆ ಗ್ರ್ಯಾಂಟ್ ಅನ್ನು ತಂದು ಇವತ್ತು ಎಲ್ಲರೂ ನೋಡ್ತಾ ಇರ್ಬೋದು. ಈಗ ಅನಿಸ್ತಾ ಇದೆ ಜನಕ್ಕೆ, ನಾರಾಯಣಗೌಡರು ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದಾರಲ್ಲ ನಮ್ಮ ತಾಲೂಕಲ್ಲಿ ಅಂತ ಈಗ ಜನತೆಗೆ ಒಂದು ಎಚ್ಚೆತ್ತುಕೊಂಡಿದ್ದಾರೆ. ಏನೋ ಆಗಿರ್ಬೋದು, ಆದರೆ ಜನತೆಯ ಪ್ರೀತಿ ವಿಶ್ವಾಸ ನಾರಾಯಣಗೌಡರ ಮೇಲಿದೆ. ಇಡೀ ತಾಲೂಕಿನ ಜನತೆ ಅವ್ರ ಪರವಾಗಿದೆ, ಅವ್ರಿಗೆ ಆಶೀರ್ವಾದ ಇದೆ ಇಡೀ ಜನತೆ. ಆದರೆ ಮತ್ತೊಮ್ಮೆ ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಈ ಒಂದು ಹುಟ್ಟಿದಬ್ಬ ಸಂದರ್ಭದಲ್ಲಿ ಅವರಿಗೆ ಭಗವಂತ ಇನ್ನೂ ಹೆಚ್ಚು ಆರೋಗ್ಯ ಐಶ್ವರ್ಯ ಆಯಸ್ಸು